ಫ್ರೆಂಡ್ಸ್, ಹೀಗೆ ಬಾಟಲ್ಗಳಲ್ಲಿ ನಾವು ಬೇಳೆ ಕಾಳುಗಳನ್ನು ಹಾಕಿ ಇಟ್ಕೋತೀವಿ ಅಲ್ವಾ? ಅದರಲ್ಲೂ ಈ ಕಡಲೆಕಾಳು, ಹಲಸಂದೆ ಕಾಳು, ಉದ್ದಿನ ಕಾಳು ಇದನ್ನೆಲ್ಲ ಪ್ರತಿದಿನ ಉಪಯೋಗಿಸಲ್ಲ. ಆಗ ಅದರಲ್ಲಿ ಹುಳ ಆಗಿಬಿಡುತ್ತೆ. ಅದಕ್ಕೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿ. ಕಾಳುಗಳನ್ನು ಇಟ್ಟಿರುವಂತಹ ಬಾಟಲ್ನಲ್ಲಿ 3ರಿಂದ 4 ಲವಂಗ ಹಾಕಿ ನಂತರ ಅದರ ಮುಚ್ಚಳನ ಮುಚ್ಚಿ ಇಟ್ಟುಬಿಡಿ. ಹೀಗೆ ಇಡೋದ್ರಿಂದ ಕಾಳುಗಳಲ್ಲಿ ಹುಳ ಆಗೋದಿಲ್ಲ, ತುಂಬ ದಿನಗಳವರೆಗೂ ಚೆನ್ನಾಗಿ ಇರುತ್ತೆ. ಈ ತರಹ ನೀವು ಯಾವುದೇ ಕಾಳುಗಳಾಗಿರಬಹುದು, ಬೇಳೆಗಳಾಗಿರಬಹುದು, ಎಲ್ಲದರಲ್ಲೂ ಹಾಕಿ ಇಡಬಹುದು. ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ. ಮಾರ್ಕೆಟಿಂದ ತಂದಂತಹ ಹಸಿಮೆಣಸಿನ್ಕಾಯಿನ ಹೀಗೆ ಕವರ್ನಲ್ಲಿ ಹಾಕಿ ಸುಮ್ಮನೆ ಫ್ರಿಜ್ನಲ್ಲಿ ಇಟ್ಬಿಡ್ತೀವಿ. ಆಗ ಇದು ತುಂಬಿನ ಕಡೆ ಅಥವಾ ಅದರ ಜೊತೆ ಕೆಲವು ಎಲೆಗಳು ಬಂದಿರುತ್ತೆ, ಅದರಿಂದ ಕೊಳ್ತೋಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಬೇಕು. ಮೆಣಸಿನ್ಕಾಯಿನ ತುಂಬು ತೆಗೆದುಬಿಟ್ಟು ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಡಬೇಕು. ಈ ರೀತಿ ತುಂಬು ತೆಗೆಯೋದ್ರಿಂದ ಹಾಗೆಯೇ ಮತ್ತೇನಾದರೂ ಕಸ ಕಡ್ಡಿ ಇದ್ದರೆ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಮೆಣಸಿನ್ಕಾಯಿ ತುಂಬ ದಿನಗಳವರೆಗೆ ಚೆನ್ನಾಗಿರುತ್ತೆ. ನೋಡಿ, ಈಗ ಈ ಬಾಕ್ಸ್ನ ನೀವು ಫ್ರಿಜ್ನಲ್ಲಿ ಇಟ್ಕೊಂಡ್ರೆ ಪ್ರತಿದಿನ ಉಪಯೋಗಿಸೋದಕ್ಕೂ ಈಸಿ ಆಗುತ್ತೆ. ಮೆಣಸಿನ್ಕಾಯಿ ವಾರ 10 ದಿನ ಆದ್ರೂ ಕೊಳೆತು ಹೋಗೋದಿಲ್ಲ. ಈಗ ಇನ್ನೊಂದು ಟಿಪ್ ನೋಡೋಣ. ಏನಕ್ಕಾದ್ರೂ ನಮಗೆ ಸ್ವಲ್ಪನೇ ಈರುಳ್ಳಿ ಬೇಕಾಗಿರುತ್ತೆ. ಅಂದರೆ ಇದರಲ್ಲಿ ಅರ್ಧ ಸಾಕಾಗುತ್ತೆ, ಇನ್ನು ಅರ್ಧ ಹಾಗೆ ಉಳಿಯುತ್ತೆ. ಈಗ ಉಳಿದಿರೋ ಈ ಅರ್ಧ ಈರುಳ್ಳಿನ ಹೇಗೆ ಪ್ರಿಸರ್ವ್ ಮಾಡೋದು ನೋಡೋಣ. ಇಲ್ಲಿ ನೀವು ದಿನನಿತ್ಯ ಬಳಸುವಂತಹ ಯಾವುದಾದ್ರೂ ಎಣ್ಣೆ ಈಗ ಇನ್ನೊಂದು ಟಿಪ್ ನೋಡೋಣ. ಪ್ರತಿನಿತ್ಯ ಎಲ್ಲರೂ ಕುಕ್ಕರ್ ಬಳಸ್ತಾನೆ ಇರ್ತೀವಿ. ಅದರ ಗ್ಯಾಸ್ಕೆಟ್ ಬಳಸಿದ ನಂತರ ಹಾರ್ಡ್ ಆಗಿಬಿಟ್ಟಿರುತ್ತೆ ಅಲ್ವಾ? ಆಗ ಗ್ಯಾಸ್ಕೆಟ್ ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಬಾರ್ದು. ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರಬೇಕು ಅಂದರೆ ನೀವು ಒಂದು ಅಗಲವಾದ ಪಾತ್ರೆಯಲ್ಲಿ ತಣ್ಣಗಿನ ನೀರನ್ನು ಹಾಕಬೇಕು. ಅದರಲ್ಲಿ ಕೆಲವು ಐಸ್ ಕ್ಯೂಬ್ಸ್ಗಳನ್ನು ಸೇರಿಸಿದರೆ ಇನ್ನೂ ಒಳ್ಳೆಯದು. ಐಸ್ ಕ್ಯೂಬ್ಸ್ ಇರಲಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ತಣ್ಣನೆಯ ನೀರನ್ನು ಬಳಸಿ. ಈಗ ಇದರಲ್ಲಿ ಗ್ಯಾಸ್ಕೆಟ್ನ ಮುಳುಗಿಸಿ ಇಟ್ಟುಬಿಡಿ. ನೀವು ಯಾವಾಗೆಲ್ಲ ಉಪಯೋಗಿಸ್ತಾ ಇರಲ್ವೋ ಆಗೆಲ್ಲ ಇದು ತಣ್ಣನೆಯ ನೀರಲ್ಲೇ ಇರಲಿ. ಹೀಗೆ ಮಾಡೋದ್ರಿಂದ ಗ್ಯಾಸ್ಕೆಟ್ ತುಂಬ ದಿನ ಬಾಳಿಕೆ ಬರುತ್ತೆ. ಈ ತರಹ ನೀರಲ್ಲಿ ಇಡೋದು ಆಗಲಿಲ್ಲ ಅಂದರೆ ಗ್ಯಾಸ್ಕೆಟ್ನ ಸ್ವಲ್ಪ ಹೊತ್ತು ಫ್ರೀಝರ್ನಲ್ಲಿ ಕೂಡ ಇಟ್ಟು ತೆಗಿಬಹುದು. ಅದು ಕೂಡ ತುಂಬಾ ಉಪಯುಕ್ತ. ನೆಕ್ಸ್ಟ್ ಇನ್ನೊಂದು ಟಿಪ್ ನೋಡೋಣ. ಪ್ರತಿದಿನ ಈರುಳ್ಳಿ ಹೆಚ್ಚುವಾಗ ಅಥವಾ ಬೆಳ್ಳುಳ್ಳಿ ಜಜ್ಕೊಳ್ಳುವಾಗ ಅದನ್ನು ಮುಟ್ಟೋದ್ರಿಂದ ಕೈ ಕೂಡ ಸ್ಮೆಲ್ ಆಗುತ್ತೆ, ಹಾಗೆಯೇ ಚಾಪಿಂಗ್ ಬೋರ್ಡ್ ಕೂಡ ಸ್ಮೆಲ್ ಆಗಿರುತ್ತೆ. ಅದಕ್ಕೆ ನೀವು ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆ ತಗೊಂಡು ಚಾಪಿಂಗ್ ಬೋರ್ಡ್ನ ಚೆನ್ನಾಗಿ ತಿಕ್ಕಬೇಕು. ನೋಡಿ, ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಹಿಡ್ಕೊಳೋದಕ್ಕೂ ಈಸಿ ಆಗುತ್ತೆ. ಅದೇ ರೀತಿ ಕೈ ಬೆರಳುಗಳಿಗೂ ಕೂಡ ನಿಂಬೆಹಣ್ಣಿನ ಸಿಪ್ಪೆಯಿಂದ ತಿಕ್ಕಬಹುದು. ಹೀಗೆ ಮಾಡೋದ್ರಿಂದ ಎಲ್ಲ ಸ್ಮೆಲ್ ಕೂಡ ಹೋಗುತ್ತೆ. ಬದನೆಕಾಯಿ ಅಥವಾ ಬೀಟ್ರೂಟ್ ಹೆಚ್ಚಿದಾಗ ಕೈ ಕಪ್ಪಾಗಿರುತ್ತೆ, ಆಗ ಕೂಡ ಈ ಟಿಪ್ಸ್ ಉಪಯೋಗಕ್ಕೆ ಬರುತ್ತೆ. ನೀವು ಎಲ್ಲ ಅಡಿಗೆ ಮಾಡಿ ಮುಗಿದ ನಂತರ ದಿನಕ್ಕೆ 1 ಸಲ ಚಾಪಿಂಗ್ ಬೋರ್ಡ್ನ ಈ ರೀತಿಯಾಗಿ ತೊಳೆದು ಇಟ್ಟುಬಿಟ್ರೆ ಚಾಪಿಂಗ್ ಬೋರ್ಡ್ ಫುಲ್ ಕ್ಲೀನ್ ಆಗುತ್ತೆ. ಯಾವುದೇ ಕ್ರಿಮಿ ಕೀಟಗಳು ಕೂಡ ಬರೋದಿಲ್ಲ. ನಂತರ ಇದನ್ನು ಒಳ್ಳೆ ನೀರಿನಿಂದ ತೊಳೆದ್ಬಿಟ್ರೆ ಆಗೋಯ್ತು. ನಿಮ್ಮ ಹತ್ರನೂ ಈ ರೀತಿಯಾದ ಸ್ಪಂಜ್ ಇದೆನಾ? ಏನನ್ನಾದರೂ ಆನ್ಲೈನ್ ತರಿಸಿದಾಗ ಅದರ ಪ್ಯಾಕಿಂಗ್ ಜೊತೆ ಬಂದಿರುತ್ತೆ ನೋಡಿ. ಇದನ್ನು ಸುಮ್ಮನೆ ಬಿಸಾಕ್ಬಿಡೋ ಬದಲು ಏನು ಮಾಡಬಹುದು ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ. ಮೊದಲನೇ ಐಡಿಯಾ ನೋಡಿ. ಈ ಸ್ಪಂಜ್ನಲ್ಲಿ ಚಿಕ್ಕ ಚಿಕ್ಕ ತೂತುಗಳನ್ನು ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನಮ್ಮ ಕಿವಿಯೋಲೆಗಳನ್ನು ಇಡಬಹುದು. ಬಂಗಾರದ್ದಾದರೆ ನೀಟಾಗಿ ಬಾಕ್ಸಲ್ಲಿ ಎತ್ತಿಟ್ಟಿರ್ತೀವಿ. ಈ ಥರದ್ದೆಲ್ಲ ಹಾಗೆ ಡ್ರಾನಲ್ಲಿ ಅಲ್ಲಿ ಇಲ್ಲಿ ಇಟ್ಬಿಡ್ತೀವಲ್ವಾ, ಅದ್ರ ಬದಲಿಗೆ ಈ ತರಹ ನೀವು ಸ್ಪಾಂಜನಲ್ಲಿ ಹಾಕಿಟ್ಕೊಂಡ್ರೆ ಬೇಗನೂ ಕೈಗೆ ಸಿಗುತ್ತೆ, ಹಾಗೆಯೇ
ಪ್ರತಿ ಜೋಡಿ ಕೂಡ ಕರೆಕ್ಟಾಗಿ ಇರುತ್ತೆ. ನೋಡಿ, ಈ ರೀತಿಯಾಗಿ ಅಲ್ಲಲ್ಲಿ 1-2 ಇಂಚಿನಷ್ಟು ಗ್ಯಾಪ್ಗೆ ಈ ತರಹ ಚಿಕ್ಕದಾಗಿ ಕತ್ತರಿಯಿಂದ ಕಟ್ ಮಾಡ್ಕೋಬೇಕು. ಹೀಗೆ ಮಾಡಿಟ್ಕೊಂಡ್ರೆ ಇದ್ರ ಒಳಗಡೆಗೆ ಓಲೆಗಳು ಅಥವಾ ಹ್ಯಾಂಗಿಂಗ್ಸ್ಗಳನ್ನು ಕರೆಕ್ಟಾಗಿ ಸಿಗಿಸಿ ಇಡಬಹುದು. ನೋಡಿ, ಈಗ ಹ್ಯಾಂಗಿಂಗ್ನ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಎಷ್ಟು ಚೆನ್ನಾಗಿ ಫಿಕ್ಸ್ ಆಗುತ್ತೆ ಅಲ್ವಾ? ಇವುಗಳನ್ನೆಲ್ಲ ಈ ರೀತಿ ಸಿಗಿಸಿ ಆದ ನಂತರ ಈ ಸ್ಪಂಜನ್ನ ಡ್ರಾ ಒಳಗೆ ಅಥವಾ ಶೆಲ್ಫ್ ಒಳಗೆ ಇಟ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡಿ. ಈ ತರಹ ಇಕ್ಕಳ ಇರುತ್ತಲ್ವ, ಹಪ್ಪಳ ಸುಡೋದಕ್ಕೆ ಅಥವಾ ಇನ್ನೇನಾದರೂ ಸುಡೋದಕ್ಕೆ ಬಳಸ್ತೀವಲ್ಲ, ಆ ಇಕ್ಕಳಕ್ಕೆ ಈ ಸ್ಪಂಜನ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಲ್ಲ, ಈ ತರಹ ನೀವು ಅಂಟು ಹಚ್ಬೋದು ಅಥವಾ ರಬ್ಬರ್ ಬ್ಯಾಂಡನ್ನು ಹಾಕಿ ಕೂಡ ನಿಲ್ಲಿಸಬಹುದು. ಇದರಿಂದ ಏನು ಮಾಡೋದು ಅನ್ಕೋತಾ ಇದ್ದೀರಾ? ಬನ್ನಿ ಹೇಳ್ತೀನಿ. ನೋಡಿ, ಕಿಟಕಿಗಳ ಸರಳುಗಳು ಇರುತ್ತಲ್ವ, ಅವುಗಳನ್ನು ಒರೆಸೋದಕ್ಕೆ ಈ ಸ್ಪಂಜನ್ನು ಬಳಸಬಹುದು. ನೋಡಿ, ಹೀಗೆ ಒರೆಸ್ತಾ ಹೋದರೆ ಸರಳುಗಳು ಪೂರ್ತಿಯಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಐಡಿಯಾ ತಿಳಿಸ್ತೀನಿ ನೋಡಿ. ಈ ತರಹ 2 ಸ್ಪಂಜ್ಗಳನ್ನು ಒಂದು ಕೋಲಿಗೆ ಫಿಕ್ಸ್ ಮಾಡ್ಕೋಬೇಕು. ಮಧ್ಯಕ್ಕೆ ಕರೆಕ್ಟಾಗಿ ನೋಡಿ, ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಥರ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಇಲ್ಲೂ ಕೂಡ ಗ್ಲೂ ಹಚ್ಚಬಹುದು ಅಥವಾ ರಬ್ಬರ್ ಬ್ಯಾಂಡ್ ಬಳಸಬಹುದು. ನಾನಿಲ್ಲಿ ರಬ್ಬರ್ ಬ್ಯಾಂಡನ್ನೇ ಹಾಕಿ ತೋರಿಸ್ತಾ ಇದ್ದೀನಿ. ಈ ತರಹ ಮಧ್ಯಕ್ಕೆ ರಬ್ಬರ್ ಬ್ಯಾಂಡನ್ನು ಹಾಕಿ, ಇದು ಲೂಸ್ ಅನಿಸಿದರೆ ಮೇಲೆ ಒಂದು ಕೆಳಗೆ ಒಂದು 2 ರಬ್ಬರ್ ಬ್ಯಾಂಡನ್ನು ಬಳಸಿ. ಈ ತರಹ ಬೇಡ ಅಂದರೆ ಗ್ಲೂ ಹಚ್ಚಿದರೆ ಅಂತೂ ತುಂಬ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ. ಈಗ ನೋಡಿ, ಇದರಿಂದ ಏನು ಮಾಡಬಹುದು ಗೊತ್ತಾ? ಅಡುಗೆ ಮನೆಯಲ್ಲಿ ಅಥವಾ ರೂಮ್ನಲ್ಲಿ ಸ್ವಲ್ಪ ಎತ್ತರಕ್ಕಿರೋ ಶೆಲ್ಫ್ನ ಬಾಗಿಲುಗಳನ್ನು ಒರೆಸೋದು ಕಷ್ಟ ಆಗ್ತಿರುತ್ತೆ ಅಲ್ವಾ? ಅದೇ ನೋಡಿ, ಈ ರೀತಿ ನೀವು ಸ್ಪಂಜನ್ನ ಹಾಕಿ ಕೋಲಿಂದ ಒರೆಸ್ತಾ ಹೋದರೆ ಒರೆಸ್ಕೊಳ್ಳೋದು ಈಸಿ ಆಗುತ್ತೆ. ನೀವು ಮೇಲೆ ಹತ್ತಿ ನಿಲ್ಲಬೇಕಾದಿಲ್ಲ. ಹಾಗೆಯೇ ಫ್ಯಾನನ್ನು ಕೂಡ ಇದರಿಂದ ಒರೆಸಬಹುದು. ಸುಲಭವಾಗಿ ಫ್ಯಾನನ್ನು ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೂ ನಮ್ಮ ಚಾನಲ್ನಲ್ಲಿ ಈ ಹಿಂದೆನೇ ವಿಡಿಯೋ ಒಂದು ಬಂದಿದೆ. ನೀವು ಯಾರಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ ನೋಡಿ. ನೋಡಿದ್ರಲ್ಲ, ವೇಸ್ಟ್ ಅಂತ ಬಿಸಾಕುವ 2 ತುಂಡು ಸ್ಪಂಜ್ನಿಂದ ಮನೆಯ ಎತ್ತರದ ಜಾಗಗಳನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋಬಹುದು. ಈ ಎಲ್ಲ ಐಡಿಯಾಗಳು ನಿಮಗೆ ಖಂಡಿತವಾಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗಿದ್ದರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ, ಅವರಿಗೂ ಉಪಯೋಗಕ್ಕೆ ಬರುತ್ತೆ. ಹಾಗೆ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.